ನಮಸ್ಕಾರ ವೀಕ್ಷಕರೇ, SN TV ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂ ಗುಡಿ. ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಶ್ರೀ BK ಹರಿಪ್ರಸಾದ್ ಹಾಗೂ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಾದಂತಹ ಪ್ರಿಯಾಂಕಾ ಖರ್ಗೆ ಅವರು RSS ಬಗ್ಗೆ ನೀಡಿರುವಂತಹ ಹೇಳಿಕೆಗೆ ಅದಕ್ಕೆ ಪ್ರತ್ಯುತ್ತರವಾಗಿ ಸಂಸದರಾದ ಶ್ರೀ ಜಗದೀಶ್ ಶೆಟ್ಟರ್ ಅವರು ಸುದ್ದಿಗೋಷ್ಠಿಯಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. BK ಹರಿಪ್ರಸಾದ್ ಆಗಲಿ ಅಥವಾ ಪ್ರಿಯಾಂಕಾ ಖರ್ಗೆ ಅವರು ಬಹುಶಃ RSS ಅನ್ನು ಕ್ರಿಟಿಸೈಸ್ ಮಾಡಿದರೆ ಅವ್ರಿಗೆ ಸಮಾಧಾನ ಆಗೋದಿಲ್ಲ ಅಂತ ನಾನು ತಿಳ್ಕೊಳ್ತೀನಿ. ಈ RSS ಬಗ್ಗೆ ನಾವು ಮಾತಾಡಿದರೆ ಮುಸಲ್ಮಾನರನ್ನ ಹೆಚ್ಚು ಅಟ್ಯಾಕ್ ಮಾಡ್ಬೋದು ಅಂತ ಅವ್ರು ತಿಳ್ಕೊಂಡಿದ್ದಾರೆ ಮತ್ತು ಕಾಂಗ್ರೆಸ್ ಪಾರ್ಟಿಯನ್ನು ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಬೆಳೆಸ್ಬೋದು ಅನ್ನುವಂಥದ್ದು ಏನೋ ಒಂದು ಭ್ರಮೆಯೊಳಗೆ ಹರಿಪ್ರಸಾದ್ ಆಗಲಿ ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ. ಇದು ಅವ್ರ ಭ್ರಮೆ ಅಷ್ಟೇ. ಮತ್ತು ಬೆಳಗಿನ ಸಾಗಿಲ್ಲ ನಾ ಹೇಳ್ತೀನಿ, ಇವತ್ತು ಕಾಂಗ್ರೆಸ್ನ ಅಧ್ಯಕ್ಷರಾದ ಹರಿಪ್ರಸಾದ್ ಈ ರೀತಿ ಕೀಳು ಮಟ್ಟದಲ್ಲಿ ಕೆಳಮಟ್ಟದಲ್ಲಿ ಭಾಷೆಗಳನ್ನು ಪ್ರಯೋಗ ಮಾಡಿ ಬೈಯುವಂಥದ್ದು ಏನಿದೆಯಲ್ಲ, ಬಹುಶಃ ಅದರಿಂದ RSSಗೆ ಏನೂ ತೊಂದರೆ ಆಗೋದಿಲ್ಲ. ಯಾಕಂದರೆ RSS ಒಂದು ಕಲ್ಚರ್ಡ್ ಸಂಘಟನೆ, ಸಂಸ್ಥೆ ಮತ್ತು ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವಂಥದ್ದು, ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥದ್ದು, ರಾಷ್ಟ್ರಭಕ್ತಿ ರಾಷ್ಟ್ರೀಯತೆ ಬೆಳೆಸುವಂಥದ್ದು, ರಾಷ್ಟ್ರಕ್ಕಾಗಿ ನಾವು ಇದ್ದೇವೆ ಅನ್ನುವಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸುವಂಥ ಕೆಲಸ ಇವತ್ತು ಯಾವುದಾದ್ರೂ ಸಂಸ್ಥೆ ಮಾಡ್ತಿದ್ರೆ ಅದು RSS. ಈಗ RSS ಮಹತ್ವ ಗುರುತಿಲ್ಲದಂಥ ಈ ವ್ಯಕ್ತಿಗಳು ಮತ್ತು ಯಾವುದೇ ಡಿಸಿಪ್ಲಿನ್ ಮತ್ತೊಂದು ಇಲ್ಲದೆ ಬೆಳೆದಂಥ ಈ ವ್ಯಕ್ತಿಗಳು ಈ ರೀತಿ ಬೇಕಾಬಿಟ್ಟಿಗೆ ಬೀಳ್ತಾ ಇರೋದು ನೋಡಿದರೆ ಬಹುಶಃ ಅವರು ತಮ್ಮ ವ್ಯಕ್ತಿತ್ವವನ್ನು ಅವರೇ ಹಾಳು ಮಾಡ್ಕೊತಾ ಇದ್ದಾರೆ. ಹೀಗಾಗಿ ಈ ಕೆಳ ಹಂತದ ಮಟ್ಟಕ್ಕೆ ಹೋಗಿ ನಾವು ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಅವರ ಕಲ್ಚರ್, ಅವರ ಸಂಸ್ಕೃತಿ ಪರಂಪರೆ ಏನೈತಿ ಅದನ್ನು ಅವರ ವ್ಯಕ್ತಿತ್ವದ ಮುಖಾಂತರ ಅವರ ಮಾತಿನಿಂದ ನಾವು ತಿಳ್ಕೊಬಹುದು. RSSಗೆ ನಿಂತು 100 ವರ್ಷಗಳ RSS. ಹಿಂಗಾಗಿ 50-60 ವರ್ಷ ಈ ದೇಶವನ್ನು ಆಡಳಿತ ಮಾಡಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವರು. ಹಾಗಾದರೆ ಅವತ್ತೇ ನೀವು ನಿಷೇಧ ಮಾಡೋದಾಗಿದೆ, ಅವತ್ತೇ ಮಾಡ್ಬೋದಾಗಿತ್ತಲ್ಲ 60-70 ವರ್ಷಗಳಿಗೆ. ಇವತ್ತು ಕೇಂದ್ರದಲ್ಲಿ ಅಧಿಕಾರವಿಲ್ಲದಂಥ ಸಂದರ್ಭದಲ್ಲಿ ಇವತ್ತು ನಿಷೇಧ ಮಾಡ್ತೀವಿ ಅಂತ ಹೇಳಾಗತ್ತೀವಿ. ಆದರೆ ಆ ಹಿಂದೆ ಮಾಡ್ಬೋದಾಗಿತ್ತಲ್ಲ, ಮಾಡಲಿಲ್ಲ. ಯಾಕೆ ಆಗೋದಿಲ್ಲ ಅದು ನಿಮಗೆ? ಯಾಕಂದ್ರೆ RSS ಯಾವುದೇ ಕಾನೂನು ಬಾಹಿರ ದೇಶದ್ರೋಹಿ ಕೆಲಸವನ್ನು ಮಾಡ್ತಾ ಇಲ್ಲ. ಇವತ್ತು ದೇಶದ್ರೋಹಿ ಕೆಲಸ ಮಾಡ್ತಕ್ಕಂಥ ಯಾರು ವ್ಯಕ್ತಿಗಳಲ್ಲ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸ ಕಾಂಗ್ರೆಸ್ ಅವರು ಮಾಡಿದ್ವಿ. ಹೀಗಾಗಿ ಇವತ್ತು RSS ಬ್ಯಾನ್ ಮಾಡ್ತೀವಿ ಅನ್ನೋದು ಕೇವಲ ಭ್ರಮೆಯೊಳಗಿದ್ದೀರಿ. ಎಂದಿಗೂ RSS ಬ್ಯಾನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಕಾನೂನು ರೀತಿಯಾದ ಅವಕಾಶವೂ ಇಲ್ಲ. BK ಪ್ರಸಾದ್ ಅವರು ನರೇಂದ್ರ ಮೋದಿಯನ್ನು ಮೊಹಮ್ಮದ್ ಗಜ್ನಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರನ್ನ ಮೊಹಮ್ಮದ್ ಗಜ್ನಿ ಅದಕ್ಕೆ ಏನಾಗಿದೆ, ಅವರ ವ್ಯಕ್ತಿತ್ವ ಹಂಗದೆ ಕೆಳ ಅಂತ ಕೀಳು ಭಾಷೆಯಲ್ಲಿ ಮಾತಾಡುವಂಥದ್ದು. ಹೀಗಾಗಿ ಇವತ್ತು ಗಜನಿ ಮೊಹಮ್ಮದ್ ಮತ್ತೊಂದು ಅವರೆಲ್ಲ ಬೆಳೆಸುವಂಥ ಕೆಲಸ ಇವತ್ತು ಈ ದೇಶದಲ್ಲಿ ಯಾರಾದರೂ ಮಾಡಿದರೆ ಅದು ಕಾಂಗ್ರೆಸ್ ಅವರು. ಹರಿಪ್ರಸಾದ್ ಅಂತವರು, ಪ್ರಿಯಾಂಕಾ ಖರ್ಗೆ ಅಂತವ್ರೆ ಈ ಗಜನಿ ಮೊಹಮ್ಮದ್ ಅಂತವ್ರನ್ನ ಬೆಳೆಸುವಂಥ ಕೆಲಸ. ಇವತ್ತು ಈ ಇಡೀ ದೇಶವನ್ನು ಲೂಟಿ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥವ್ರು ಕಾಂಗ್ರೆಸ್ ಅವರು. ಇವತ್ತು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇಡೀ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ, ಇಡೀ ದೇಶದ ಭದ್ರತೆಯನ್ನು ಕಾಯ್ಕೊಂಡು ಹೋಗ್ಲಿಕ್ಕೆ, ಇಡೀ ದೇಶದ ಗೌರವ ಇಡೀ ಜಗತ್ತಿನಲ್ಲಿ ಇಮ್ಮಿಡಿ ಆಗಲಿಕ್ಕೆ ಕಾರಣೀಕರ್ತರು ಯಾರಿದ್ರೆ ಅದು ಅಮಿತ್ ಶಾ ಮತ್ತು ಮೋದಿಜಿಯವರು. ಹೀಗಾಗಿ ಇವತ್ತು ನರೇಂದ್ರ ಮೋದಿಯವ್ರನ್ನ ಭಾಳ ಯಾವನ್ನೋ ಹೋಲಿಕೆ ಮಾಡೋದ್ರಿಂದ ನೀವು ಏನು ದೊಡ್ಡವರಾಗೋದಿಲ್ಲ ಮತ್ತು ಅವರೇನು ಸಣ್ಣವರಾಗೋದಿಲ್ಲ. ಅದಕ್ಕೆ ಮೋದಿಯವರ ವ್ಯಕ್ತಿತ್ವ ಇಡೀ ದೇಶದ ಜನತೆ ಗುರುತದ ಮತ್ತು ಇವರು ಯಾವುದೇ ಹೇಳಿಕೆಗಳನ್ನು ಜನ ನಂಬಲಾರದ ಪರಿಸ್ಥಿತಿ ಒಳಗದ. ಮೋದಿಯವರ ವ್ಯಕ್ತಿತ್ವ ಮತ್ತು ಮೋದಿಯವರ ಕ್ರಿಯಾಶೀಲತೆ ಮತ್ತು ದೇಶದ ಬಗ್ಗೆ ಇರುವಂಥ ಕಳಕಳಿ ಇವತ್ತು ಬಹುಶಃ ಇಡೀ ಜಗತ್ತಿಗೆ ಗುರುತಿರುವಂಥದ್ದು. ಹರಿಪ್ರಸಾದ್ ಒಬ್ಬರು ಟೀಕಾ ಮಾಡೋದ್ರಿಂದ ಏನೋ ಅದು ಆ ವ್ಯಕ್ತಿತ್ವ ಕಡಿಮೆ ಆಗೋದು. ಸರ್, ಕಲಬುರಗಿಯಲ್ಲಿ ಖರ್ಗೆ ಕುಟುಂಬ ಸರ್ಕಾರಿ ಜಮೀನನ್ನು ಉತ್ಪಾದನೆ ಮಾಡ್ಕೊಂಡಿದೆ, ಸಾಕಷ್ಟು ಬೆಲೆಗಳು ಜಮೀನನ್ನು. ಈಗ ಅದ್ರ ಬಗ್ಗೆ ಅಲಿಗೇಷನ್ಸು, ಆಪಾದನೆಗಳು ಬಂದಿದ್ದಾವೆ. ಅದ್ರ ಬಗ್ಗೆ ತರೋ ಎನ್ಕ್ವೈರಿ ಆಗಲಿ. ಅದು ರಾಜ್ಯ ಸರ್ಕಾರ ಮಾಡ್ತಾರೋ ಅಥವಾ ಕೇಂದ್ರ ಸರ್ಕಾರ ತನಿಖೆ ಕೊಡ್ತಾರೋ ಅದು ಅವ್ರಿಗೆ ಬಿಟ್ಟಂತ, ರಾಜ್ಯ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕೆಲವು ಪ್ರಮುಖರು ಖರ್ಗೆ ಅವರ ಫ್ಯಾಮಿಲಿಯ ಒಂದು ದುರಾಡಳಿತ ಬಗ್ಗೆ ಅಥವಾ ಅತಿಕ್ರಮವಾಗಿ ಕೆಲವೊಂದು ಲ್ಯಾಂಡ್ಗಳನ್ನು ಪರಿಚಯ ಮಾಡೋದ್ರ ಬಗ್ಗೆ ಆಪಾದನೆಯನ್ನು ಕೆಲವರು ಮಾಡಿದ್ದಾರೆ. ಅದ್ರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳ್ತೀನಿ ನಾನು. ಸರ್, ಧರ್ಮಸ್ಥಳಕ್ಕೆ ನಿನ್ನೆ ವಿಜಯನ ಭೇಟಿ ಕೊಟ್ಟರು. ಆತ್ಮಸಾಕ್ಷಿಯ ಕೆಲವು ಮಾತುಗಳನ್ನು ಆಡಿದ್ದಾರೆ. ಕೆಲವು ನಾನು ಯಾರ ಜೊತೆ ಹೊಂದಾಣಿಕೆ ರಾಜಕಾರಣ ಮಾಡಿಲ್ಲ, ಕೆಲವು ಕ್ರಾಸ್ ವೋಟಿಂಗ್ ಮಾಡಿದವರು, ನಾನು ಹಿಡ್ಕೊಂಡು ಕ್ರಾಸ್ ವೋಟಿಂಗ್ ಮಾಡಿದವ್ರಿಗೆ ದೇವರ ನೋಡ್ಕೊಳ್ಳಿ ಅಂತಂದು. ಅದಕ್ಕೆ ಏನಾಗಿದೆ, ಅವರು ನಂಬಿಕೆ ವಿಶ್ವಾಸದ ಮೇಲೆ ಹೋಗ್ತದೆ. ಮತ್ತು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು, ಈಗ ಕೇಂದ್ರದ ಹೈಕಮಾಂಡ್ ನೇಮಕ ಮಾಡೋದಂಥ ರಾಜ್ಯಾಧ್ಯಕ್ಷರು. ಹೀಗಾಗಿ ಯಾರು ರಾಜ್ಯದ ಅಧ್ಯಕ್ಷರ ಸ್ಥಾನದಲ್ಲಿ ಇರ್ತಾರೆ ಅವರಿಗೆ ನಾವು ಗೌರವ ಕೊಡುವಂಥ ಕೆಲಸ ನಮ್ಮೆಲ್ಲರ ಒಂದು ಕರ್ತವ್ಯ. ಹೀಗಾಗಿ ಇವತ್ತು ಕೆಲವರು ಅವ್ರ ಬಗ್ಗೆ ಅಪನಂಬಿಕೆ ಮತ್ತೊಂದು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದನ್ನು ವಿಜೇಂದ್ರ ಹೇಳಿದ್ದಾರೆ.
ಅದಕ್ಕಾಗಿ ನಾನು ಹೇಳ್ತೀನಿ, ಯಾವಾಗಲೂ ಎಲ್ಲರಿಗೂ ಒಂದು ಆತ್ಮಸಾಕ್ಷಿ ಅನ್ನುವಂಥದ್ದು ಇರ್ತದೆ. ನಮ್ಮ ಆತ್ಮಸಾಕ್ಷಿ ಪ್ರಕಾರ ನಾವು ನಡ್ಕೊಳ್ಳುವಂಥದ್ದು. ಈಗ ಅದೇ ಪ್ರಸ್ತಾಪವನ್ನು ಇವತ್ತು ಮಾನ್ಯ ವಿಜಯೇಂದ್ರರು ಮಾಡಿದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ಮತ್ತೆ ಹೆಚ್ಚಿಗೆ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇದೆ.